ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ತುಲಾ ರಾಶಿಯ ಜನರಿಗೆ ಯುಗಾದಿ ಹಬ್ಬ ಕಳೆದಾದ ನಂತರ, ಈ ಪರಾಭವ ನಾಮ ಸಂವತ್ಸರದ ಯುಗ ಆದ ನಂತರ ಏನೆಲ್ಲ ಬದಲಾವಣೆಗಳು ಕಂಡು ಬರುತ್ತೆ, ಅಥವಾ ಅವರ ಜೀವನದಲ್ಲಿ ಆರೋಗ್ಯಗಳು ಏನಾಗುತ್ತೆ, ಅಥವಾ ವ್ಯಾಪಾರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗುತ್ತೆ, ಅಥವಾ ಕುಟುಂಬದಲ್ಲಿ ಏನಾದ್ರೆಲ್ಲ ಬದಲಾವಣೆಗಳು ಕಂಡು ಬರುತ್ತೆ, ವಿದ್ಯಾರ್ಥಿ ಜೀವನದಲ್ಲಿ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ, ಅಥವಾ ಅವರ ಆದಾಯ ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಬಹುದು. ವೀಕ್ಷಕರೇ, ಆದಾಯ, ಮುಖ್ಯವಾಗಿ ಆದಾಯ ಅನ್ನುವಂಥದ್ದು ತುಲಾ ರಾಶಿ ಜನರಿಗೆ ಯುಗಾದಿ ಹಬ್ಬ ಆದ ನಂತರ, ಈ ಒಂದು ವರ್ಷ ಯುಗಾದಿ ಹಬ್ಬದ ಒಂದು ಪ್ರಭಾವದಿಂದ ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯ ಆದಾಯಗಳು ಬರ್ತದೆ ಮತ್ತು ಆದಾಯದಲ್ಲಿ ಬರ್ತಾ ಬರ್ತಾ ಹೆಚ್ಚಾಗ್ತದೆ ಮತ್ತು ಆದಾಯದಿಂದ ಉಳಿತಾಯ ಕೂಡ ಅವರ ಜೀವನದಲ್ಲಿ ಹೆಚ್ಚಾಗಿರ್ತದೆ ಮತ್ತು ಹೊಸ ಹೊಸ ವ್ಯಾಪಾರಗಳು ಅವರಿಗೆ ಪ್ರಾರಂಭ ಆಗ್ತದೆ. ಒಂದು ವ್ಯಾಪಾರ, ಒಬ್ಬ ವ್ಯಕ್ತಿ ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇದ್ರೆ ಆ ಒಂದು ವ್ಯಾಪಾರ ಹೊಸದಾಗಿ ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಅಥವಾ ಅದನ್ನು ಎಕ್ಸ್ಪ್ಯಾಂಡ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಅವಕಾಶಗಳು ಕೂಡ ತುಲಾ ರಾಶಿಯ ಜನರಿಗೆ ಹುಡುಕಿಕೊಂಡು ಬರ್ತದೆ. ಮತ್ತು ಎಲ್ಲಿ ಆದಾಯಗಳು ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಖರ್ಚುಗಳು ಕೂಡ ಹಂತ ಹಂತವಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ. ಇದರ ಬಗ್ಗೆ ತುಲಾ ರಾಶಿಯ ಜನರು ಒಂದು ಸ್ವಲ್ಪ ಇದರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಮತ್ತೆ ವ್ಯಾಪಾರ ಅಂತ ಬಂದಾಗ ನಿಜವಾಗ್ಲೂ ಮೊದಲೇ ಹೇಳಿರೋ ಪ್ರಕಾರ ಹೊಸದಾದಂಥ ವ್ಯಾಪಾರಗಳು ಪ್ರಾರಂಭ ಆಗ್ತದೆ, ವ್ಯಾಪಾರದಲ್ಲಿ ಲಾಭ ಕೂಡ ಹೆಚ್ಚಾಗ್ತದೆ ಮತ್ತು ಕುಟುಂಬ ವಿಚಾರದಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಕೂಡ ಕಂಡು ಬರ್ತದೆ. ಮದುವೆ ವಿಚಾರದಲ್ಲಿ ಯಾರಿಗೆಲ್ಲ ಅವಿವಾಹಿತರಿಗೆ ಹೊಸದಾಗಿ ಮದುವೆ ಆಗುವಂಥದ್ದು, ಕನ್ಯೆ ಆಗುವಂಥದ್ದು, ವರ ಆಗುವಂಥದ್ದು, ಈ ರೀತಿಯಾಗಿರುವಂತಹ ಒಂದು ಬದಲಾವಣೆಗಳು, ಮದುವೆ ಆಗುವಂಥದ್ದು, ಕಂಕಣ ಭಾಗ್ಯಗಳು ಬರುವಂಥದ್ದು ಈ ಒಂದು ವರ್ಷದಲ್ಲಿ ತುಲಾ ರಾಶಿಯವರಿಗೆ ಬರ್ತದೆ. ಮತ್ತು ಆರೋಗ್ಯದಲ್ಲಿ ಕೂಡ ಒಂದು ಸ್ವಲ್ಪ ಸ್ಥಿರತೆ, ಒಳ್ಳೆ ರೀತಿಯಾದ ಆರೋಗ್ಯಗಳು ಬರ್ತದೆ. ಮತ್ತು ಈ ಒಂದು ವರ್ಷವನ್ನ ಅಥವಾ ಯುಗಾದಿ ಹಬ್ಬ ಆದ ನಂತರ ತುಲಾ ರಾಶಿಯವರು ಈ ಒಂದು ವರ್ಷ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು, ಅಥವಾ ಇದರಿಂದ ಯಾವ ರೀತಿ ಅಭಿವೃದ್ಧಿ, ಏಳಿಗೆ ಅಥವಾ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸಮತೋಲನದ ಮಧ್ಯೆ ಸಾಧನೆಯ ವರ್ಷ ಇದು ತುಲಾ ರಾಶಿಯವರಿಗೆ ಆಗಿದೆ. ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯನ್ನ ಮತ್ತು ಶನಿ ದೇವಿಯನ್ನ, ಅದರ ಪ್ರಭಾವ ಅಂದ್ರೆ ಅವರ ಪೂಜೆಯನ್ನು ಮಾಡುವಂಥದ್ದಾಗಿರ್ಬೋದು, ಆ ದೇವರನ್ನ ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯನ್ನು ಮಾಡಿ ಪರಾಭವ ನಾಮ ಸಂವತ್ಸರದ ಈ ಒಂದು ಯುಗ, ಈ ಒಂದು ವರ್ಷ, ಅದರ ಬಗ್ಗೆ ಎಲ್ಲಾ ರೀತಿಯಾದ ಅಭಿವೃದ್ಧಿಯನ್ನ, ಅದರ ಬಗ್ಗೆ ಎಲ್ಲಾ ರೀತಿಯಾದ ಏಳಿಗೆಯನ್ನ ನಾವು ಪಡ್ಕೊಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.